MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎಸ್ಐಟಿ ವಿಚಾರಣೆ ಎದುರಿಸಿದಂತ ಸುಜಾತ ಭಟ್. ಮುಂಜಾನೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದ ಸುಜಾತ ಗಿರೀಶ್ ಮಠಣ್ಣನವರಿಗೆ ಮತ್ತೊಂದು ಸಂಕಷ್ಟ. ಮಹೇಶ್ ತಿಮರೋಡಿ ಮತ್ತು ಸೋದರನ ಮನೆಯಲ್ಲಿ ಎಸ್ಐಟಿ ಶೋಧ. ಚಿನ್ನಯ್ಯನನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸಲಿರುವಂತಹ ಎಸ್ಐಟಿ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಬುರುಡೆ ಗ್ಯಾಂಗ್ ನ್ಯೂಸ್ ಟಾಪ್ನಲ್ಲಿ. ತಲೆ ಬುರುಡೆ ಸಮೇತ ಬಂದು ನೂರಾರು ಶವ ಹೂತು ಹಾಕಿದ್ದೇನೆ, ಭೂಮಿ ಅಗೆದು ನೋಡಿದ್ರೆ ಮೂಳೆಗಳ ರಾಶಿ ಸಿಗುತ್ತೆ ಅಂತ ಮಾಸ್ ಮ್ಯಾನ್ ಚಿನ್ನಯ್ಯ ದೂರು ನೀಡಿದ್ದ. ಎಸ್ಐಟಿ ಧರ್ಮಸ್ಥಳದ 17 ಕಡೆ ಭೂಮಿ ಅಗೆದಿತ್ತು. ಆದರೆ ಮೊದಲ ದಿನ ತಂದಿದ್ದ ತಲೆ ಬುರುಡೆ ಯಾರದು, ಯಾವಾಗ ಸತ್ತಿರೋದು ಅನ್ನೋದರ ಹಿಂದೆ ಬಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಎಫ್ಎಸ್ಎಲ್ ಮೂಲಕ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ 25ರಿಂದ 30 ವರ್ಷದ ಒಳಗಿನ ಪುರುಷನದ್ದು ಅಂತ ಎಫ್ಎಸ್ಎಲ್ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಚಿನ್ನಯ್ಯ ನೀಡಿದ್ದ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣ ಪತ್ತೆಯಾಗಿಲ್ಲ. ಆದರೆ ಬುರುಡೆಯಲ್ಲಿ ಅಂಟಿಕೊಂಡಿರುವ ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಎಫ್ಎಸ್ಎಲ್ ಸಂಗ್ರಹಿಸಿದೆ. ಈ ಎಲ್ಲದರ ಬಗ್ಗೆ ಎಫ್ಎಸ್ಎಲ್ನ ಒಂದು ರಿಪೋರ್ಟ್ ಎಸ್ಐಟಿಯ ಕೈ ಸೇರಿದ್ದು, ಚಿನ್ನಯ್ಯ ತಂದಿದ್ದ ಬುರುಡೆ ಯಾರದ್ದು ಅಂತ ಶೋಧ ನಡೆಸಲಾಗ್ತಾ ಇದೆ. ಬುರುಡೆ ತಂದಿರುವ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ಯಲಿರುವ ಎಸ್ಐಟಿ ಮಹಜರು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಚಿನ್ನಯ್ಯ ತೋರಿಸಿರುವ ಆ ಜಾಗದಲ್ಲಿ ಮಣ್ಣು ಸಂಗ್ರಹಿಸಿ ಅಲ್ಲಿನ ಮಣ್ಣು DNA ಹೊಂದಾಣಿಕೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. 6 ಮತ್ತು 11A ಪಾಯಿಂಟ್ನಲ್ಲಿ ಪತ್ತೆಯಾದ ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ವರದಿಗಾಗಿ ಎಸ್ಐಟಿ ಕಾಯ್ತಾ ಇದೆ. ನನಗೊಬ್ಬಳು ಅನನ್ಯ ಭಟ್ ಅನ್ನೋ ಮಗಳಿದ್ದಳು. ಅವಳು 22 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದರೂ ಕೊಡಿ ಅಂತ ಸುಜಾತ ಭಟ್ ಎಂಬ ಮಹಿಳೆ ಗಂಭೀರ ಆರೋಪ ಮಾಡಿದ್ದರು. ಈ ಕೇಸ್ ಕೈಗೆತ್ತಿಕೊಂಡಿರುವ ಎಸ್ಐಟಿ ಸುಜಾತಾಗೆ ನೋಟಿಸ್ ನೀಡಿತ್ತು. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ PSI ಗುಣಪಾಲ್ ಸುಜಾತರನ್ನ ಎಸ್ಐಟಿ ವಿಚಾರಣೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಆಗಸ್ಟ್ 29ರಂದು ಬರೋದಾಗಿ ತಿಳಿಸಿದ್ದ ಸುಜಾತ ಭಟ್ ನಿನ್ನೆ ವಿಚಾರಣೆಗೆ ಕರೆದಿದ್ರು. ಮುಂಜಾನೆ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಬಂದಿದ್ರು. ಮಲಗಿದ್ದ ಎಸ್ಐಟಿ ಅಧಿಕಾರಿಗಳನ್ನ ಎಬ್ಬಿಸಿದ್ರು. ದಿಢೀರ್ ಪ್ರತ್ಯಕ್ಷವಾದ ಸುಜಾತ ಭಟ್ ಕಂಡು ಅಧಿಕಾರಿಗಳು ದಂಗು ಪಡೆದಿದ್ರು. ಎಸ್ಐಟಿ ಕಚೇರಿಯಿಂದ ಹಿಂತಿರುಗುವಂತೆ ಸೂಚಿಸಿದ್ರು. ಸುಜಾತ ಭಟ್ ವಾಪಸ್ ಆಗಿರಲಿಲ್ಲ. ಉಡುಪಿ ಜಿಲ್ಲೆ ಪರೀಕದಲ್ಲಿ ಇರುವ ತಮ್ಮ ಕುಟುಂಬದ ಭೂಮಿ ಕಬಳಿಸಿದ್ದಾರೆ ಅಂತ ಸುಜಾತ ಭಟ್ ಆರೋಪಿಸಿದ್ರು. ಈ ಬಗ್ಗೆ ನಗರಸಭೆ ಮಾಜಿ ಸದಸ್ಯ ಮಹೇಶ್ ಸ್ಪಷ್ಟನೆ ನೀಡಿದ್ದು, ಜಮೀನಿನಲ್ಲಿ ಪಾಲು ಕೇಳುವ ಅಧಿಕಾರ ಸುಜಾತ ಭಟ್ಗೆ ಇಲ್ಲ ಎಂದಿದ್ದಾರೆ. ಸುಜಾತ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಸಂಬಂಧ ಇಲ್ಲ. ಸುಜಾತ ಭಟ್ಟಿನ ತಂದೆಗೆ ಮತ್ತೆ ಈ ಜಾಗಕ್ಕೆ ಸಂಬಂಧವಿತ್ತು. ಏನು ಸಂಬಂಧ ಇತ್ತು ಆ ಜಾಗವನ್ನು ಅದನ್ನ ಅಬ್ಸಲ್ಯೂಟ್ ರೈಟ್ ಅನ್ನ ನಾರಾಯಣ ಉಪಾಧ್ಯಾಯರು ಅದನ್ನ ಪರ್ಚೇಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಮೇತ ಹೆಣ್ಣು ಮಕ್ಕಳಿಗೆ ಪಾಲಿನ ಇದು ಇರಲಿಲ್ಲ, ಕೊಡುವಂಥದ್ದು ಇರಲಿಲ್ಲ ಆ ಸಂದರ್ಭದಲ್ಲಿ. ಮತ್ತೊಂದೆಡೆ ಹೋರಾಟಗಾರ ಗಿರೀಶ್ ಮಠಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಜೈನ ಧರ್ಮದ ವಿರುದ್ಧ ಅವಹೇಳನ ಮಾಡಿದ್ದಾರೆಂದು ದೂರು ದಾಖಲಾಗಿದೆ. ಧಾರವಾಡ ಠಾಣೆಗೆ ಮಂಜುನಾಥ್ ಎನ್ನುವವರು ಸಲ್ಲಿಸಿದ್ದ ದೂರು ಬೆಳ್ತಂಗಡಿ ಠಾಣೆಗೆ ವರ್ಗಾವಣೆಯಾಗಿದೆ. ದೂರುದಾರ ಮಂಜುನಾಥ್ನನ್ನ ಠಾಣೆಗೆ ಕರೆಸಿಕೊಂಡ ಬೆಳ್ತಂಗಡಿ ಪೊಲೀಸರು ದಾಖಲೆ ಪಡೆದುಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಳ್ತಂಗಡಿಯ ಉಜಿರೆಯಲ್ಲಿನ ನಿವಾಸದಲ್ಲಿ ಎಸ್ಐಟಿ ನಡೆಸಿದ ಮಹಜರು ಪ್ರಕ್ರಿಯೆ ಮುಗಿದಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಚಿನ್ನಯ್ಯಗೆ ಸಂಬಂಧಿಸಿದ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದೆ. ಮನೆಯಲ್ಲಿದ್ದವರ ಹೇಳಿಕೆಯನ್ನು ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ದೂರುದಾರ ಚಿನ್ನಯ್ಯ ನೀಡಿದ ಹೇಳಿಕೆ ಆಧರಿಸಿ ಮಹಜರು ನಡೆದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಜೊತೆಗೆ ಅವರ ತಮ್ಮನ ನಿವಾಸದಲ್ಲೂ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಬಟ್ಟೆ ಬ್ಯಾಗ್ ಪರಿಶೀಲಿಸಿ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಸಿಎಂ ಚಿನ್ನಯ್ಯಗೆ ಸಂಬಂಧಿಸಿದ ಐಡಿ ಕಾರ್ಡ್ಗಳು, ಆಂಡ್ರಾಯ್ಡ್ ಫೋನ್ನ ಜಪ್ತಿ ಮಾಡಲಾಗಿದೆ. ಸುಮಾರು 2 ತಿಂಗಳಿನಿಂದ ಮಹೇಶ್ ಶೆಟ್ಟಿ ಮನೆಯಲ್ಲೇ ಚಿನ್ನಯ್ಯ ಇದ್ದ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH